ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 14. ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋಕ್ಕೊಂದು ಸಬ್ಸ್ಕ್ರೈಬ್ ಮತ್ತಷ್ಟು ಕತೆ ಹಾಕಲು ನನಗೆ ಹುಮ್ಮಸ್ಸನ್ನು ಕೊಡುತ್ತದೆ. ಈಗ ಕತೆನ ಶುರು ಮಾಡೋಣ. ರೂಮಿಗೆ ಬಂದ ಏಚೆ ಆಹಾ ಸುಖಪುರುಷಿ ಎಲ್ಲರನ್ನ ಮರಳು ಮಾಡಿ ಹೇಗೆ ಮಲಗಿದ್ದಾಳೆ ನೋಡು. ಆಹಾ ಮಳ್ಳಿ ಹಾಗೆ ಮಲಗಿರೋದು ನೋಡು. ನೋಡೋಕೆ ಪಾಪಚಿ ಥರ ಕಾಣ್ತಾಳೆ, ಆದರೆ ಎಷ್ಟೊಂದು ಕೊಬ್ಬು. ಇವಳಿಂದ ನನ್ನ ಅಮ್ಮ ತುಂಬ ಹಠ ಹಿಡಿದು ನಿಂತಿದ್ದಾಳೆ. ಬೇರೆ ದಾರಿನೇ ಇಲ್ಲ ನನಗೆ ಅಂತ ಹೋಗಿ ಫ್ರೆಶ್ ಆಗಿ ಬಂದ ಏಜೆ. ನಂತರ ಸೀರೆ ಸೆರಗು ನಿದ್ದೆಯಲ್ಲಿ ಸರಿದು ಅವಳ ಸೊಂಟ ಕಾಣ್ತಾ ಇತ್ತು. ಮುಖ ಒರೆಸ್ತಾ ಬಂದವನ ಕಣ್ಣುಗಳು ಅವಳ ಕಡೆಗೆ ನೋಡಲು ಒಂದು ಕ್ಷಣ ಹಾಗೆ ನಿಂತನು ಏಜೆ. ಮುಂದೆ ಹೋಗಲು ಅವನ ಕಾಲುಗಳು ಹಾಗೆ ಕಣ್ಣು ಕೂಡ ಸರಿಸಲು ಸಾಧ್ಯನೇ ಆಗದೆ ನೋಡ್ತಾ ಅವನ ಮನಸ್ಸು ಸೀಮಿತಗೊಳಿದು ಅಲ್ಲೇ ನಿಂತಿದ್ದ. ಅಷ್ಟೇ ಅಲ್ಲದೆ ಅವನ ಕೈಗಳು ಆ ಸೊಂಟ ಬಳಸಲು ಮುಂದಾಗಿತ್ತು. ತಕ್ಷಣ ಎಚ್ಚೆತ್ಕೊಂಡ ಏಜೆ, ಯಪ್ಪ ನನಗೆ ಏನಾಗ್ತಾ ಇದೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಟವಲ್ನ ತೆಗೆದುಕೊಂಡು ಇವಳನ್ನು ಈ ರೂಮಿಗೆ ಬಿಟ್ಕೊಂಡ ಕರ್ಮಕ್ಕೆ ಇವಳ ಇನ್ನು ಯಾವ ಅವತಾರಗಳನ್ನು ನಾನಿಲ್ಲಿ ನೋಡಬೇಕು ಎಂದು ಹಣೆಯನ್ನು ಹೊತ್ಕೊಂಡು ಬೆಡ್ ಮೇಲೆ ಬಂದು ಕುಳಿತನು. ಬೆಡ್ಶೀಟ್ನ ತೆಗೆದು ಅವಳ ಮೇಲೆ ಎಸೆದು ಹಾಗೆ ಬಾಲ್ಕನಿಯಲ್ಲಿ ಬಂದು ಸಿಗರೇಟ್ ಹಚ್ಚಿ ಬರೀ ಮೈಯಲ್ಲಿ ನಿಂತನು. ಈ ಅಮ್ಮನಿಗೆ ಏನಾಗಿದೆ? ಈಗ ಯಾವ ಕಾರಣ ಕೊಟ್ಟು ಅಲ್ಲಿಗೆ ಹೋಗೋದನ್ನು ತಪ್ಪಿಸಲು ಸಾಧ್ಯನೇ ಇಲ್ಲ. ಅಮ್ಮನಿಗೆ ಇವಳೇ ಹೇಳಿ ಕೊಟ್ಟಿರಬಹುದಾ? ಡೈರೆಕ್ಟಾಗಿ ನನಗೆ ಕೇಳಲು ಆಗೋದಿಲ್ಲ ಅಂತ ಹೀಗೆ ಹೇಳಿರಬಹುದು. ಹೌದು, ಅವಳು ನನ್ನ ನೋಡಿದರೆ ಸಾಕು ಕಣ್ಣು ಹೊಡಿತಾಳೆ. ಅವತ್ತು ಕಿಸ್ ಬೇರೆ ಕೊಟ್ಲು. ಯಾವುದೋ ಇದು ಹೊಸ ಭಯಂಕರ ಹುಡುಗಿ. ನಾನು ತಿರುಗಿ ಸೊಂಟ ಹಿಡ್ಕೊಂಡ ಅವಳನ್ನು ಹೆದರಿಸೋಣ ಅಂದರೆ ಹಾಗೆ ಹೊಡ್ತಾಳೆ ಎಂದು ನಗುತ್ತಾ ರಾತ್ರಿ ಅವಳ ಜೊತೆಗೆ ತಾನು ನಡೆದುಕೊಂಡ ರೀತಿ ನೆನಪಾಗಿ ಮೊದಲ ಬಾರಿಗೆ ತನ್ನ ಪ್ರಥಮ ಮುತ್ತು ಕೊಟ್ಟಿದ್ದು ನೆನಪಾಯಿತು ಏಜೆಗೆ. ಹಾಗೆ ಅವಳ ಕಡೆಗೆ ತಿರುಗಿ ನೋಡಲು ಬಾಲ್ಕನಿಯಲ್ಲಿ ಬರುತ್ತಿದ್ದ ತಂಗಾಳಿಗೆ ಚಳಿಯಿಂದ ಮತ್ತಷ್ಟು ಮುದುರಿ ಮಲಗಿದ್ದ ಮೀರಾ ಸೊಂಟ ಎತ್ತೆತ್ತಿ ಕಾಣ್ತಾ ಇತ್ತು. ಗಾಳಿಗೆ ಅವಳ ಮುಂಗುರುಗಳು ಹಾರ್ತಾ ಇತ್ತು. ಒಂದು ಕ್ಷಣ ಅವಳ ಮುಖವನ್ನು ಕಂಡವನಿಗೆ ಯಾವುದೇ ನಿಷ್ಕಲ್ಮಶ ಇಲ್ಲದೆ ಮುದ್ದಾಗಿ ಮಲಗಿರುವ ಮಗುವಿನಂತೆ ಕಂಡಳು. ನಾನು ರಾತ್ರಿ ಯಾಕೆ ಇವಳ ಜೊತೆಗೆ ಆ ರೀತಿ ವರ್ತಿಸಿದೆ? ಅದೆಷ್ಟು ಹುಡುಗಿಯರು ಬೇಕೆಂದು ನನ್ನ ಮೈ ಮೇಲೆ ಬಿದ್ದಾಗ ಕೂಡ ನನ್ನ ಮೈ ಮೇಲೆ ಬೆಂಕಿ ಸುರಿದ ಅನುಭವ ಆಗಿ ಅವರು ಹೆಣ್ಣು ಎಂದು ಕೂಡ ನೋಡದೆ ಕೆನ್ನೆ ಊದು ಹಾಗೆ ಬಾರಿಸ್ತಾ ಇದ್ದೆ. ಆದರೆ ರಾತ್ರಿ ನನಗೆ ಏನಾಯಿತು? ಇವಳ ಸನಿಹದಲ್ಲಿ ನನಗೆ ಆ ತರಹ ಭಾವನೆ ಯಾಕೆ ಮೂಡಲಿಲ್ಲ ಎಂದು ಯೋಚಿಸ್ತಾ ನಿಂತವನಿಗೆ ಕೈಯಲ್ಲಿ ಹಿಡಿದಿದ್ದ ಸಿಗರೇಟ್ ಕರಗಿ ಅವನ ಕೈಯ ಸುಟ್ಟಾಗಲೇ ಎಚ್ಚರಗೊಂಡಿದ್ದು ಅವನು. ಕೈಲಿದ್ದ ಸಿಗರೇಟ್ನ ಎಸೆದು ಒಳಗೆ ಬಂದವನು ಬಾಲ್ಕನಿ ಗ್ಲಾಸ್ ಎಳೆದು ಲೈಟ್ಸ್ ಎಲ್ಲ ಆಫ್ ಮಾಡಿ ಬಂದು ಬೆಡ್ ಮೇಲೆ ಮಲಗಿದನು. ಅವಳನ್ನೇ ನೋಡುತ್ತಾ ನಿದ್ದೆ ಮಾಡಿದನು. ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದ ಮೀರಾ ಫ್ರೆಶ್ ಆಗಿ ಹೋಗಿ ರಂಗೋಲಿ ಹಾಕಲು ಹೊರಗೆ ಬಂದವಳಿಗೆ ಹನಿಮೂನ್ಗೆ ಹೋಗಿದ್ದ ಹರ್ಷ ಹಾಗೂ ವಿದ್ಯಾ ಎದುರು ಬಂದರು. ಮೀರಾನ ಕಂಡು ವಿದ್ಯಾ ಹುಬ್ಬು ಹರಿಸಿದಳು. ಮೂಗು ಮುರಿದು ಒಳಗೆ ಹೋದರೆ ಹರ್ಷ ಗುಡ್ ಮಾರ್ನಿಂಗ್ ಅದಕ್ಕೆ ಹೇಗಿದ್ದೀರಿ ಎಂದು ಕೇಳಲು ನಾನು ಚೆನ್ನಾಗಿದ್ದೀನಿ ಹರ್ಷ, ನೀವು ಪ್ರಯಾಣ ಹೇಗಿತ್ತು ಅಂತ ಕೇಳಿದಳು. ನೀವು ಬಂದಿದ್ದು ಖುಷಿ ಆಯಿತು ಅಂತ ಕೂಡ ಅಂದಳು. ಅತ್ತಿಗೆ ನಮ್ಮ ಕೋಪಿಷ್ಟ ಎಲ್ಲಿ ಇನ್ನೂ ಮಲಗಿದ್ದಾನೆ ಅನಿಸುತ್ತೆ ಎನ್ನಲು ಇಷ್ಟೊತ್ತಿಗೆ ಎದ್ದಿರ್ತಾರೆ, ಒಳಗಡೆ ಹೋಗಿ ಎಂದು ರಂಗೋಲಿ ಹಾಕಲು ಕುಳಿತಳು ಮೀರಾ. ಏಜೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಕೆಳಗೆ ಬಂದಾಗ ಮೀರಾ ಟೀ ಕಪ್ ಹಿಡಿದು ಬಂದವಳು ಹರ್ಷಗೆ ಕೊಟ್ಟಳು. ಆಗ ತಾನೇ ಎದ್ದು ಹೊರಗೆ ಬಂದ ಹೇಮಾ ಅವರು ಅರೆ ಯಾವಾಗ ಬಂದೆ ಎಂದು ಅವನ ಪಕ್ಕದಲ್ಲಿ ಕುಳಿತರು. ಪೂಜೆ ಮುಗಿಸಿ ತಿಂಡಿ ಮಾಡಲು ನಿಂತ ಮೀರಾ ಬಳಿಗೆ ಆಗ ತಾನೇ ಬಂದ ವಿದ್ಯಾ, ಮೀರಾ ಒಂದು ಕಪ್ ಬೂಸ್ಟ್ ಮಾಡಿ ತಂದುಕೊಡು ಎಂದು ದರ್ಪದಿಂದ ಕೇಳಲು ಇವಳ ಸ್ವಭಾವ ಅರಿವಿದ್ದ ಮೀರಾ ಹೆಚ್ಚೇನು ತಲೆ ಕೆಡಿಸಿಕೊಳ್ಳದೆ ಅವಳ ಕೈಗೆ ಬೂಸ್ಟ್ ಮಾಡಿ ತಂದುಕೊಟ್ಟು ಕಪ್ಪನ್ನು ಕೊಟ್ಟು ತನ್ನ ಪಾಡಿಗೆ ತಾನು ಸುಮ್ಮನೆ ಮಾಡ್ತಾ ಇದ್ದ ಕೆಲಸನ ಮುಂದುವರಿಸಿದ್ಲು. ಕಾಫಿ ಕಪ್ನ ಹೀರುತ್ತಾ, ಮೀರಾ ನೀನು ಯಾವಾಗಾದರೂ ಟ್ರಿಪ್ಗೆ ಹೋಗಿದ್ದೀಯಾ? ಹೇಗಿತ್ತು ಗೊತ್ತಾ ಎಂದು ನಗುತ್ತಾ, ನೋಡು ನಾನೊಬ್ಳು ನಿಂಗೆ ಇದೆಲ್ಲ ನೋಡೋ ಯೋಗ್ಯತೆ ನಿಂಗೆಲ್ಲಿದೆ ಅಂತ ಕೇಳುತ್ತಾ ಇದ್ದೀನಿ. ನಿನ್ನಂಥ ಮಿಡ್ಲ್ ಕ್ಲಾಸ್ ಹುಡುಗಿಯರು ಅದೆಲ್ಲ ಎಲ್ಲಿ ನೋಡುತ್ತೀರಿ? ಸರಿಯಾಗಿ ಪಕ್ಕದಲ್ಲಿರುವ ಊರನ್ನೇ ನೋಡಿರೋದು ಅನುಮಾನ ಅಲ್ವಾ ಎಂದು ನಗಲು ಅವಳು ಇವಳ ಯಾವುದೇ ಮಾತುಗಳನ್ನು ಕೇಳದಿರುವಂತೆ ತನ್ನ ಪಾಡಿಗೆ ತಾನು ತಿಂಡಿ ತಯಾರಿಸುತ್ತಾ ನಿಂತಿದ್ದಳು. ಅವಳು ಸುಮ್ಮನೆ ನಿಂತಿದ್ದು ಕಂಡು ವಿದ್ಯಾ ಕೋಪವು ಮತ್ತಷ್ಟು ಹೆಚ್ಚಾಯಿತು. ಏನೇ ನಿಂಗೆ ಕಿವಿ ನೆಟ್ಟಿಗೆ ಕೇಳಿಸುತ್ತಾ
ಅಥವಾ ಅದು ಕೂಡ ಬಿದ್ದು ಹೋಗಿದೆಯಾ ಎಂದು ಮುಂದೆ ಮಾತನಾಡಲು ಹೋದವಳಿಗೆ ಏಜೆ ಬರ್ತಾ ಇರುವುದು ಕಾಣಿಸ್ತು. ಅಯ್ಯೋ, ಇವನು ಈಗಲೇ ಬರಬೇಕಾ? ಇರ್ಲಿ ಇರ್ಲಿ, ಎಲ್ಲಿ ಹೋಗ್ತಾಳೆ? ಮೊದಲೇ ಕಣ್ಣಿನಲ್ಲಿ ಬೆಂಕಿಯನ್ನು ಉಗುಳ್ತಾನೆ. ಇನ್ನು ನಾನು ಇವಳಿಗೆ ಅಂದ ಮಾತುಗಳನ್ನು ಅವನ ಕಿವಿಗೆ ಬಿದ್ದರೆ ಇಲ್ಲೇನನ್ನ ಸುಡಬಹುದು ಎಂದು ಅಲ್ಲಿಂದ ಭಯದಿಂದ ಜಾಗ ಖಾಲಿ ಮಾಡಿದ್ಲು ವಿದ್ಯಾ. ರೆಡಿಯಾಗಿ ಕೆಳಗೆ ಇಳಿದು ಬಂದ ಏಜೆನ್ನ ಕಂಡು ಹೇಮಾ ಅವರು, ಪುಟ್ಟ, ಇದೇನು ನೀನು ರೆಡಿಯಾಗಿ ಹೋಗ್ತಾ ಇದೀಯಾ? ನಾನು ರಾತ್ರಿ ಹೇಳಿದ್ದು ಮರ್ತು ಹೋಗಿರುವ ಹಾಗಿದೆ ಎಂದು ಮುಖ ತಿರುಗಿಸಿ ಕುಳಿತರು. ಅಮ್ಮ, ನೀವು ಹೇಳಿದ್ದು ನಾನು ಯಾವತ್ತಾದರೂ ಆಗೋದಿಲ್ಲ ಅಂತ ಹೇಳಿದಿನಾ? ನೀವು ಹೇಳ್ದಂತೆಯೇ ನಾನು ಹೊರಟಿರೋದು ಅವಳ ಮನೆಗೆ ನಿಜವಾಗಿಯೂ ಎಂದು ಸಂತೋಷದಿಂದ ಅವನ ಮುಖವನ್ನು ನೋಡಲು, ಅಮ್ಮ, ನೀವು ಹೇಳಿದಂತೆ ನಾನು ಅಲ್ಲಿಗೆ ಹೊರಟಿರುವುದು ನನಗೆ ಶೂಟಿಂಗ್ ಇದೆ. ನೀವು ಬೇಗನೆ ನಿಮ್ಮ ಮಗುವಿಗೆ ರೆಡಿಯಾಗಲು ತಿಳಿಸಿದರೆ ಅವಳನ್ನು ಅವರ ಮನೆಗೆ ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಹೋಗ್ತೀನಿ ನಾನು ಎನ್ನಲು ಹೇಮಾ ಅವರು ಖುಷಿಯಿಂದ ಮೀರಾ ಬಳಿಗೆ ನಡೆದರು. ಅಡುಗೆ ಮನೆಗೆ ಬಂದ ಹೇಮಾ ಅವರು, ಅರೆ, ಇದೆಲ್ಲ ರೂಪ ಮಾಡ್ತಾಳೆ ಪುಟ್ಟ, ನೀನು ಹೋಗಿ ಬೇಗನೆ ರೆಡಿಯಾಗು ಅಂತ ಹೇಳಲು, ಅಮ್ಮ, ಎಲ್ಲಿಗಾದರೂ ಹೋಗಬೇಕಾ ಎಂದು ಅವರ ಮುಖವನ್ನು ನೋಡಲು, ಹೌದು, ನಿಮ್ಮ ಮನೆಗೆ. ಇಲ್ಲ ಅಮ್ಮ, ನಾನು ಹೋಗೋದಿಲ್ಲ ಎಂದು ತಲೆ ತಗ್ಗಿಸಿ ನಿಂತಳು ಮೀರಾ. ಅವಳ ಗಲ್ಲ ಹಿಡಿದು, ಯಾಕಮ್ಮ, ಏನಾಯ್ತು ಪುಟ್ಟ ಎನ್ನಲು, ನನ್ನ ಮದುವೆ ಅನಿರೀಕ್ಷಿತವಾಗಿ ಆಗಿದೆ ಅಮ್ಮ. ಮೊದಲ ಬಾರಿಗೆ ಮನೆಗೆ ಹೋಗುವುದು ಒಬ್ಬಳೇ ಹೋದರೆ ಅಮ್ಮ ತುಂಬಾ ಬೇಜಾರು ಮಾಡ್ಕೊಳ್ತಾರೆ, ಅದಕ್ಕೆ ಬೇಡ ಎಂದವಳನ್ನು ಕಂಡು ಅವಳ ಕಂಗಳು ತುಂಬಿ ಬಂತು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಹೇಮಾ ಅವರು ಅವಳ ಕಂಗಳನ್ನು ಒರೆಸುತ್ತಾ, ಅಯ್ಯೋ ಹುಡುಗಿ, ನಾನು ಹೇಳಿದ್ದು ನೀನು ಒಬ್ಬಳೇ ಹೋಗು ಅಂತ ಅಲ್ಲ, ನಿನ್ನ ಜೊತೆಗೆ ನನ್ನ ಕೋಪಿಷ್ಟ ಮಗ ಕೂಡ ಬರ್ತಾನೆ ಎಂದು ಅವಳ ಮುಖವನ್ನು ನೋಡಲು, ಅಮ್ಮ, ನಿಜವಾಗಿಯೂ ಎಂದು ಆಶ್ಚರ್ಯದಿಂದ ಕೇಳ್ತಾಳೆ ಮೀರಾ. ಅವರ ಮಾತುಗಳನ್ನು ನೋಡಲು, ಹೌದು, ಆಗಲೇ ರೆಡಿಯಾಗಿ ಕಾಯ್ತಾ ಇದ್ದಾನೆ ನಿನಗೋಸ್ಕರ, ಹೋಗು ಬೇಗ ರೆಡಿಯಾಗು ಎಂದರು. ಅಮ್ಮ, ಇನ್ನು ಎಷ್ಟು ಹೊತ್ತು ಎಂದು ಕೂಗಲು ರೆಡಿಯಾಗಲು ಮೇಲೆ ಓಡಿದಳು ಮೀರಾ. ಎಲ್ಲಿ ಲೇಟಾದರೆ ಮತ್ತೆ ಬೈದ್ಬಿಟ್ಟಾನು ಎಂದು ಬೇಗನೆ ತಯಾರಾಗಿ ಕೆಳಗೆ ಇಳಿದು ಬಂದಳು. ಅವಳು ತಯಾರಾಗಿ ಕೆಳಗೆ ಇಳಿದು ಬಂದ ರೀತಿ ಕಂಡು ಏಜೆ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಕಾರ್ ಕೀನ ಹಿಡಿದು ಹೊರಗಡೆ ಹೊರಟಾಗ ಅವನ ಹಿಂದೆ ನಿಧಾನವಾಗಿ ನಡೆದಳು ಮೀರಾ. ಬಳಿಗೆ ಬಂದ ಹೇಮಾ ಅವರು, ನೋಡು, ಮೊದಲ ಬಾರಿಗೆ ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತಾ ಇದೀಯಾ, ಅವರ ಮನಸ್ಸಿಗೆ ನೋವು ಆಗುವ ಹಾಗೆ ನಡ್ಕೊಳ್ಬೇಡ ಏಜೆ ಪುಟ್ಟ ಎಂದು ತಿಳಿಸಿ ಬಳಿಗೆ ಬಂದ ಹೇಮಾ ಅವರು, ಇದೇನು ನೀನು ಇನ್ನೂ ಹೊರಗೆ ನಿಂತಿದೀಯಾ, ಬಾ ಇಲ್ಲಿ ಕೂತ್ಕೋ ಎಂದು ಕಾರ್ನ ಡೋರ್ ತೆಗೆದು ಒಳಗಡೆ ಕೂರಿಸಿದರು ಮೀರಾನ. ಹುಷಾರಾಗಿ ಹೋಗಿ ಬನ್ನಿ ಎಂದು ತಿಳಿಸಲು ಹೋಗಿ ಬರುವುದಾಗಿ ತಿಳಿಸಿ ಹೊರಟನು ಏಜೆ. ದೂರದಿಂದಲೇ ಮೀರಾ ಖುಷಿ ಕಂಡ ಹೇಮಾ ಮನಸ್ಸಿಗೆ ಹಾಲು ಕುಡಿದಷ್ಟೇ ಸಂತೋಷವಾಗಿತ್ತು. ಅಲ್ಲ, ಈ ಮನುಷ್ಯ ಯಾವಾಗಲೂ ಹೀಗೆ ಕಣ್ಣಿನಲ್ಲಿ ಅವಳನ್ನು ಸುಡ್ತಾ ಇದ್ರೆ ಇವರಿಬ್ಬರು ಸಂಸಾರ ಹೇಗೆ ಮಾಡ್ತಾರೆ? ಅಲ್ಲ, ಇವರಿಬ್ಬರು ಹೀಗೆ ಇರುವುದು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಮಾ ಅಂದ್ಕೊಂಡ್ರೆ, ಈ ಕಡೆ ವಿದ್ಯಾ, ಅಲ್ಲ, ಈ ಮಿಲಿಯನರ್ ಯೂತ್ ಐಕಾನ್ ಹೋಗಿ ಹೋಗಿ ಈ ಮಿಡ್ಲ್ ಕ್ಲಾಸ್ ಹುಡುಗಿಯನ್ನ ಯಾಕೆ ಮದುವೆ ಆಗಿದ್ದಾನೆ? ಅಲ್ಲ, ಅವಳು ಅವನಿಗೆ ಯಾವುದ್ರಲ್ಲಾದ್ರೂ ಮ್ಯಾಚ್ ಆಗ್ತಾಳಾ? ಯಾವುದ್ರಲ್ಲೂ ಮ್ಯಾಚ್ ಆಗೋದೇ ಇಲ್ಲ. ಈ ಕೋಪಿಷ್ಟನ್ನು ಯಾರು ತಾನೇ ಮದುವೆ ಆಗ್ತಾರೆ? ಇವನ ಕೋಪವನ್ನು ನೋಡಿಯೇ ಇವನ ಸಹವಾಸ ಸಾಕು ಎಂದು ಓಡ್ ಹೋಗಿರ್ತಾರೆ ಅಂತ ಅವರನ್ನು ನೋಡಿ ವಿದ್ಯಾ ಹೊಟ್ಟೆ ಕಿಚ್ಚು ಪಡ್ತಿರ್ತಾಳೆ. ಅದಕ್ಕೆ ಈ ಗುಗ್ಗುಗೆ ಹೋಗಿ ತಾಳಿ ಕಟ್ಟಿದ್ದಾನೆ. ಕೋಪಿಷ್ಟನಿಗೆ ಇವಳು ಸರಿಯಾಗಿ ಕೊಟ್ಟಿದ್ದಾನೆ. ಲೇ, ನಿನ್ನ ನೋಡಿದರೆ ಪಾಪ ಅನ್ಸುತ್ತೆ ಕಣೆ ಎಂದು ನಕ್ಕಳು ವಿದ್ಯಾ. ದಾರಿಯುದ್ದಕ್ಕೂ ಮೌನವೇ. ಗಂಡ, ಎಲ್ಲಿ ನೋಡು ಹೆಂಡತಿ, ಇದೆಲ್ಲ ಸರಿ ಇಲ್ಲ, ಸುಮ್ಮನೆ ಕೂತ್ಕೋ, ಅಮ್ಮಗೆ ಬೇಜಾರು ಆಗಬಾರ್ದು ಅಂತ ಒಪ್ಕೊಂಡಿದ್ದೇನೆ. ಮನಸಾರೆ ನಾನು ನಿಮ್ಮ ಮನೆಗೆ ಬರ್ತಾ ಇಲ್ಲ. ನಾನು ಕಿಟಕಿ ಹೊರಗೆ ಮುಖ ಮಾಡಿ ಇವನ ದಾರಿಗೆ ಹೇಗೆ ತರೋದು? ಯಾವುದಾದ್ರೂ ಕಾಡು ಪ್ರಾಣಿಗಳ ಹಾಗೆ ಕಾಣಿಸ್ತೀನಾ ಅನ್ಸುತ್ತೆ ಇವನ ಕಣ್ಣಿಗೆ ನಾನು ಅನ್ಕೋತಾಳೆ ಮೀರಾ. ಅದಕ್ಕೆ ಹೇಗೆ ಹೆದರೋದು? ಉಸಿರು ಬಿಗಿಡಿದು ಕುಳಿತಿದ್ದ ಮೀರಾ ಅವಳು ಮತ್ತೆ ಗಂಡ ಅಂತ ಅವನ ಸೊಂಟಕ್ಕೆ ಕೈ ಹಾಕುತ್ತಾಳೆ. ಅವನು ತುಂಬಾನೇ ಗಲಿಬಿಲಿ ಆಗ್ತಾನೆ. ಏಜೆ, ಓಕೆ ಆಯಿತು, ಮುಟ್ಟಲ್ಲ, ಆರಾಮಾಗಿ ಇರಬಹುದು ಅಂತ ಹೇಳಿ ಕೆನ್ನೆ ಮೇಲೆ ಕಿಸ್ ಕೊಟ್ಟು ಐ ಲವ್ ಯು ಗಂಡ ಅಂತಾಳೆ ಮೀರಾ. ಅಷ್ಟರಲ್ಲಿ ಕಾರ್ ನಿಲ್ಲಿಸ್ತಾನೆ. ಯಾಕೆ, ಏನಾಯಿತು ಅಂತಾಳೆ ಮೀರಾ. ನಿನ್ನ ಮನೆ ಬಂತು, ಇಳಿ ಅಂತ ಕಾರ್ನ ನಿಲ್ಲಿಸಿದ ಕೂಡಲೇ ಕೆಳಗೆ ಇಳಿದು ಅವಳ ಲಗೇಜ್ನ ಕೂಡ ಮರೆತು ಒಳಗಡೆ ಹೋಗ್ತಾಳೆ ಮೀರಾ. ಎಲ್ಲ ಇವಳ ಅಲ್ಲ, ಮೊದಲ ಬಾರಿಗೆ ಇವ್ರ ಮನೆಗೆ ನಾನು ಬರ್ತಾ ಇದ್ದೀನಿ,
ಅಮ್ಮ ಅಷ್ಟು ಹೇಳಿದ್ರು ಅಂತ ಕರ್ಕೊಂಡು ಬಂದರೆ ಒಳಗಡೆ ಕರೀದೆ ಹಾಗೆ ಓಡಿ ಹೋಗೋದಾ? ಅಲ್ಲ, ಈಗ ನಾನು ಹೋಗ್ಲಾ ಇಲ್ಲ ಬೇಡ ಅನ್ಸುತ್ತೆ. ಆಮೇಲೆ ಈ ವಿಷಯ ಅಮ್ಮನ ಕಿವಿ ಮೇಲೆ ಬಿದ್ದರೆ ಕತ್ತಿ ಹಿಡಿದು ಯುದ್ಧಕ್ಕೆ ಬಂದ್ಬಿಡ್ತಾರೆ ಎಂದು ಸುಮ್ಮನೆ ಕುಳಿತನು. ಒಬ್ಳೇ ಒಳಗೆ ಓಡಿ ಬರ್ತಾ ಇದ್ದ ಮಗಳನ್ನ ತಡೆದ ಅವಳ ತಾಯಿ, ಹೇ, ಮೊದಲ ಬಾರಿಗೆ ಮನೆಗೆ ಬರ್ತಾ ಇದೀಯ, ನೀನು ಒಬ್ಳೇ ಬಂದರೆ ಹೇಗೆ? ಹೋಗಿ ಅಳಿಯಂದಿರನ್ನ ಕರ್ಕೊಂಡು ಬರ್ತೀನಿ ಅಂತ ಅವರು ಬರುವವರೆಗೆ ಇಲ್ಲಿಯೇ ನಿಲ್ಲು ಎಂದು ಅವರು ಏಜೆ ಬೆಳಗ್ಗೆ ಬಂದರು. ಅವರನ್ನು ಕಂಡು ಕಾರಿನಿಂದ ಇಳಿದು ಲಗೇಜ್ ತೆಗೆದುಕೊಂಡು ನಗುತ್ತಾ, ಅರೆ, ಹಾಗಿದ್ದೆಲ್ಲ ಆಗೋಯ್ತು, ಒಳಗಡೆ ಬಾರಪ್ಪ, ಕೊಡಿ ಈ ಲಗೇಜ್ ಎಂದು ಅವರ ಅಕ್ಕ ಪ್ರಿಯಾ ಹಾಗೂ ಅತ್ತೆ ರೇಖಾ ಅವರು ಅವರ ಕೈಗೆ ತೆಗೆದುಕೊಂಡು, ಕ್ಷಮಿಸಿ, ಅದು ನಿಮ್ಮನ್ನು ಮರೆತು ಹಾಗೆ ಒಳಗಡೆ ಬಂದ್ಬಿಟ್ಟಿದ್ದಾಳೆ ಎನ್ನಲು ಒಳಗೆ ಬಂದ ಏಜೆ, ಪರವಾಗಿಲ್ಲ ಮಾವ, ಮೊದಲ ಬಾರಿಗೆ ಅವಳು ನಿಮ್ಮನ್ನು ಬಿಟ್ಟು ಬಂದಿದ್ದು, ಅದಕ್ಕೆ ಖುಷಿಯಿಂದ ಬಂದಿದ್ದಾಳೆ, ತೊಂದರೆ ಏನಿಲ್ಲ ಬಿಡಿ ಎನ್ನಲು ಅವನ ಮಾತುಗಳನ್ನು ಕೇಳ್ತಾ ಇದ್ದ ಇವಳು, ನಿಜವಾಗಿಯೂ ಅದೇ ಕೋಪಿಷ್ಠನಾ ಇವನು? ಹಾಂ ಎಂದು ತಲೆ ತಿರುಗುವುದು ಬಾಕಿ. ಮಗಳು ಮತ್ತು ಅಳಿಯನನ್ನು ಒಟ್ಟಾಗಿ ನಿಲ್ಲಿಸಿ ಆರತಿ ಬೆಳಗಿ ಅವರನ್ನು ಒಳಗೆ ಕರೆದುಕೊಂಡು ಬಂದರು. ತಮ್ಮ ಪುಟ್ಟ ಮನೆಯನ್ನು ಕಂಡು ಅವರು ಏನೆಂದುಕೊಳ್ತಾರೋ ಏನೋ, ನಮ್ಮ ಮನೆಯಲ್ಲಿ ಅವರಿಗೆ ಅಡ್ಜಸ್ಟ್ ಆಗದೆ ಮನೆಯವರ ಮೇಲೆ ಕೋಪಿಸ್ಕೊಂಡ್ರೆ ಎಂದು ಹೆದರಿಕೆಯಿಂದ ಅವನ ಹಿಂದೆ ಬಂದಳು ಮೀರಾ. ಒಳಗೆ ಬಂದ ಏಜೆ ಮತ್ತು ಮೀರಾನ ಕಂಡು ರೇಖಾ, ಮೀರಾನ ಹೇಗಿದೆಯಾ ಎಂದು ಅವಳನ್ನು ಅಪ್ಪಿಕೊಂಡಳು. ಅಕ್ಕ, ಸೀರಿಯಲ್ ಶೂಟಿಂಗ್ ಹೋಗಿಲ್ವಾ ನೀನು? ಬಾವ ಬರ್ತಾರೆ ಅಂತ ಅಮ್ಮ ಹೇಳಿದರು, ಅದಕ್ಕೆ ಮನೆಯಲ್ಲಿ ಉಳ್ಕೊಂಡೆ ಅಂತಾಳೆ. ಮೀರಾ, ಅಳಿಯಂದಿರ ನಿನ್ನ ರೂಮಿಗೆ ಕರ್ಕೊಂಡು ಹೋಗಮ್ಮ ಎನ್ನಲು, ಇಲ್ಲ ಮಾವ, ನಾನು ಸಂಜೆ ಬರ್ತೀನಿ, ಈಗ ಸಾಂಗ್ ಶೂಟಿಂಗ್ ಇದೆ, ತುಂಬ ಕೆಲಸಗಳಿವೆ ಎನ್ನಲು ಹೋಗಿ ಅವರಿಗೆ ತಿಂಡಿ ಬಡಿಸಲು ತಿಂಡಿಯನ್ನು ತಿಂದು ಹೊರಳಿ ಅಂತಾರೆ. ಸರಿ ಎಂದು ಅವನ ಮುಖವನ್ನು ನೋಡಲು ಅರ್ಥ ಮಾಡಿಕೊಂಡ ಏಜೆ ಅವಳ ಹಿಂದೆ ನಡೆದನು. ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತು ತಿಂಡಿಯನ್ನು ತಿನ್ನಬೇಕಾದ್ರೆ, ಏನದು ಫೋನ್ ನೋಡೋದು, ಇತ್ತೀಚೆಗೆ ಫೋನ್ ನೋಡೋದು ಜಾಸ್ತಿ ಆಯಿತು ಅಂತ ಹೇಳಿ ತಿಂಡಿ ಬಡಿಸಿದಳು. ಅವಳನ್ನೇ ನೋಡ್ತಾ, ಕೊಬ್ಬು, ತುಂಬಾ ಕೊಬ್ಬು, ಅಮ್ಮ ಇರುವಾಗ ಗುಬ್ಬಿ ಹಾಗೆ ಇರ್ತಾಳೆ, ಈಗ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾಳೆ, ನಿಂಗೆ ಇದೇ ಕಣೆ. ಆದರೂ ನನ್ನ ಲೈಫಲ್ಲಿ ನನಗೆ ಗೊತ್ತಿಲ್ಲದಂತೆ ಅವಳ ಬಗ್ಗೆ ಯಾಕೆ ಪ್ರೀತಿ ಕಾಳಜಿ ತೋರಿಸ್ಬೇಕು ಅಂತ ಅನ್ನಿಸ್ತಿದೆ. ಅವಳು ಈಗೆಲ್ಲ ನಾನು ಅಂದ್ಕೊಂಡ್ರು ನನಗೆ ಯಾಕೆ ಕೋಪ ಬರ್ತಿಲ್ಲ? ನನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ? ಇವಳನ್ನು ನನ್ನ ಮನಸ್ಸು ಸ್ವಲ್ಪವಾಗಿ ಒಪ್ಕೊಳ್ತಾ ಇದೆಯಾ, ಇಲ್ಲ ನಾನು ಯಾಕೆ ಇವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಅವಳ ಮುಖಾನೇ ನೋಡ್ತಾ ಅವಳ ಕೂದಲು ಗಾಳಿಗೆ ತೂರಿದನ್ನು ನೋಡಿ, ಮೀರಾ, ಇವತ್ತು ಯಾಕೋ ಗೊತ್ತಿಲ್ಲ, ನೀನು ತುಂಬಾ ಮುದ್ದಾಗಿ ಕಾಣ್ತಾ ಇದೆಯಾ ಕಣೆ ಅಂತ ಮನಸ್ಸಲ್ಲೇ ಹೇಳ್ಕೊತಿರ್ತಾನೆ ಏಜೆ. ಅಷ್ಟರಲ್ಲಿ ಮುಕುಂದ್ ಮೀರಾಗೆ ಫೋನ್ ಮಾಡ್ತಾನೆ. ಫೋನ್ ಇವನ್ ಪಕ್ಕದಲ್ಲೇ ಇದ್ದಿದ್ದರಿಂದ ಫೋನ್ ಮಾಡಿದ್ದು ಮುಕುಂದ್ ಅಂತ ಏಜಿಗೆ ಕೂಡ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಅಂತ ಕತೆ ಮುಂದುವರಿಯುತ್ತೆ. ನಮ್ಮ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿದ್ದಕ್ಕಾಗಿ ಎಲ್ಲಿಯೂ ಕೂಡ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.